ಹೊಸ ವರ್ಷ ವೆಲ್ಕಮ್ ಮಾಡೋದಕ್ಕೆ ದಿನಗಣನೆ ಈಗಾಗಲೇ ಆರಂಭ ಆಗಿದೆ. 20 ದಿನಗಳ ಮುಂಚಿತವಾಗಿಯೇ ಗೈಡ್ಲೈನ್ಸ್ ಅನ್ನು ರಿಲೀಸ್ ಮಾಡಲಾಗಿದೆ. ಫೈರ್ ಡಿಪಾರ್ಟ್ಮೆಂಟ್ ಇಂದ ಪರ್ಮಿಷನ್ ಇಲ್ಲದಿದ್ರೆ ನೋ ಪಾರ್ಟಿ. ಗೋವಾ ಅಗ್ನಿ ದುರಂತದ ಬೆನ್ನಲ್ಲೇ ಬೆಂಗಳೂರು ಪೊಲೀಸರು ಅಲರ್ಟ್ ಆಗಿದ್ದಾರೆ. ಪಬ್ಗಳು, ಬಾರ್ಗಳು, ರೆಸ್ಟೋರೆಂಟ್ಗಳ ಮಾಲೀಕರ ಜೊತೆಗೆ ಈಗಾಗಲೇ ಸಭೆಯನ್ನು ನಡೆಸಲಾಗಿದೆ. ಈಗಾಗಲೇ ಎಲ್ಲರೂ ಸಹ ನ್ಯೂ ಇಯರ್ ಪಾರ್ಟಿ ಮೂಡ್ ನಲ್ಲಿದ್ದಾರೆ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಕಲ ತಯಾರಿಗಳನ್ನ ಬಹಳಷ್ಟು ಜನ, ಅದರಲ್ಲೂ ಪ್ರಮುಖವಾಗಿ ಬಾರ್ ಅಂಡ್ ರೆಸ್ಟೋರೆಂಟ್ ಅವರು, ಪಬ್ಗಳು ಎಲ್ಲರೂ ಸಹ ಮಾಡ್ಕೋತಿದ್ದಾರೆ. ಈವೆಂಟ್ ಆರ್ಗನೈಸೇಷನ್ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೆಕ್ಟೇಷನ್, ಅವರಿಗೆ ಆದಾಯದ ಮೂಲ ಇದು. ಅಂತಹ ಆದಾಯದ ಮೂಲ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದವರಿಗೆ ಪೊಲೀಸರು ಶಾಕ್ ಅನ್ನ ಕೊಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ ಫೈರ್ ಡಿಪಾರ್ಟ್ಮೆಂಟ್ ಇಂದ ಪರ್ಮಿಷನ್ ಇಲ್ಲದೆ ಇದ್ರೆ ಪಾರ್ಟಿ ಮಾಡೋದಕ್ಕೆ ಅವಕಾಶ ಇಲ್ಲ. ಏನೋ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಕೊಡ್ತಾರೆ. ಚಂದ್ರಶೇಖರ್, ಈಗಾಗಲೇ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಪಾರ್ಟಿ ಮಾಡೋದಕ್ಕೆ, ಪಾರ್ಟಿ ಆರ್ಗನೈಸ್ ಮಾಡೋದಕ್ಕೆ ಎಲ್ಲ ತಯಾರಿಗಳು ನಡೀತಾ ಇದ್ದಾವೆ. ಈ ಸಂದರ್ಭದಲ್ಲಿ ಯಾವೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಪೊಲೀಸರು ತೆಗೆದುಕೊಂಡು ಬಂದಿದ್ದಾರೆ? ನ್ಯೂ ಇಯರ್ ಹತ್ರ ಬರ್ತಾ ಇದ್ದಂಗೆ ಸಾಕಷ್ಟು ಏನು ಪೊಲೀಸರು ಕೂಡ ತಯಾರಿಯನ್ನು ಮಾಡ್ಕೊಳ್ತಾ ಇರುವಂತಹದ್ದು. ಪಬ್ ಮತ್ತೆ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕರ ಜೊತೆ ಕೂಡ ಒಂದು ಸಭೆಯನ್ನ ಮಾಡ್ತಾ ಇರುವಂತಹದ್ದು. ಗೋವಾದ ಒಂದು ಅಗ್ನಿ ದುರಂತ ಆದ ನಂತರ ಸಾಕಷ್ಟು ಎಚ್ಚರಿಕೆಯಿಂದ ಏನು ಕಾರ್ಯಾಚರಣೆ ಮಾಡ್ತಾ ಇರುವಂತಹದ್ದು. ಈಗಾಗಲೇ ಅಗ್ನಿಶಾಮಕ ದಳದ ಒಂದು DGIGಗೂ ಕೂಡ ಒಂದು ಲೆಟರ್ನ ಬರೆದಿರುವಂತಹದ್ದು ಪೊಲೀಸ್ ಕಮಿಷನರ್. ಈ ಲೆಟರ್ನಲ್ಲಿ ಯಾವುದೇ ಒಂದು ಪಬ್ ಆಗಲಿ ಅಥವಾ ಬಾರ್ ಆಗಲಿ ಒಂದು ಫೈರ್ ಪರ್ಮಿಷನ್ ತಗೊಳ್ಳದೆ ಅನಧಿಕೃತವಾಗಿ ಇದ್ರೆ ಅಂತವುಗಳಿಗೆ ಪರ್ಮಿಷನ್ ಅನ್ನ ಕ್ಯಾನ್ಸಲ್ ಮಾಡ್ತೀವಿ ಅನ್ನುವಂತಹದ್ದಾಗ್ಲಿ ಅಥವಾ ಅಂತ ಬಾರ್ಗಳಿಗೆ ಸೀಸ್ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ಕೂಡ ಸದ್ಯಕ್ಕೆ ಕೊಟ್ಟಿರುವಂತಹದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಸಾಕಷ್ಟು ಒಂದು ಬಾರ್ ಅಂಡ್ ಪಬ್ ಮತ್ತೆ ಜೊತೆಗೆ ರೆಸ್ಟೋರೆಂಟ್ಗಳಿಗೆ ಕೂಡ ಒಂದು ಎಚ್ಚರಿಕೆ ಗಂಟೆ ಆಗಿದೆ ಇದು ಅಂತಂದ್ರೆ ತಪ್ಪಾಗಲ್ಲ. ಹೀಗಾಗಿ ಈ ಮಧ್ಯಾಹ್ನದ ನಂತರ ಪಬ್ ಮತ್ತೆ ಬಾರ್ ಅಂಡ್ ರೆಸ್ಟೋರೆಂಟ್ ನ ಮಾಲೀಕರಿದ್ದಾರೆ, ಅವ್ರನ್ನ ಕಮಿಷನರ್ ಕಚೇರಿಗೆ ಕರೆದು ಅವರ ಜೊತೆ ಒಂದು ಕೂಡ ಸಭೆಯನ್ನ ಮಾಡಲಿಕ್ಕೆ ಮುಂದಾಗಿರುವಂತಹದ್ದು. ಜೊತೆಗೆ ಏನು ಅವಧಿಯನ್ನ ಮೀರಿ ಯಾವುದೇ ರೀತಿಯಾದಂತಹ ಸಪ್ಲೈ ಮಾಡಬಾರದು ಅನ್ನುವಂತಹದ್ದು. ಜೊತೆಗೆ ಏನು ಡೆಸಿಬಲ್ ಆಗಿ ಇಷ್ಟೇ ಡೆಸಿಬಲ್ ಅಂದ್ರೆ 50 ಡೆಸಿಬಲ್ ಮಾತ್ರ ಇರಬೇಕಾಗತ್ತೆ. ಅದಾದ ನಂತರ ಕೆಲವೊಂದು ಸಂದರ್ಭಗಳಲ್ಲಿ ಹೆಚ್ಚು ಸೌಂಡ್ ಕೊಡ್ತಾವಂತ ಒಂದು ಸಾಧ್ಯತೆಗಳು ಕೂಡ ಇದೆ ಈ ಪಾರ್ಟಿಗಳಲ್ಲಿ. ಹೀಗಾಗಿ ಅದರ ಬಗ್ಗೆ ಕೂಡ ಸಾಕಷ್ಟು ಮಾನಿಟರ್ ಮಾಡೋಕ್ಕೆ ಸಿದ್ಧತೆಯನ್ನ ಪೊಲೀಸರು ಮಾಡ್ಕೊಂಡಿರುವಂತಹದ್ದು. ಜಗದೀಶ್.